ಎನಿಹೌ ಈಗ ಶಾಸಕ ಮುನಿರತ್ನಗೆ ಡಬಲ್ ಟ್ರಬಲ್. ಒಂದು ಕಡೆ ಇವತ್ತು ಬೇಲ್ ಭವಿಷ್ಯ, ಮತ್ತೊಂದು ಕಡೆ ಬಂಧನ ಭೀತಿ, ಎರಡೂ ಕೂಡ ಇದೆ. ಜಾಮೀನು ಸಿಗುತ್ತಾ ಇಲ್ವಾ, ಸಿಕ್ಕರೇನು ಸಿಗದಿದ್ರೇನು ಅಂತಕ್ಕಂಥದ್ದು ಪ್ರಶ್ನೆ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸಲ್ಲಿ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಜಾಮೀನು ಆದೇಶವನ್ನು ಪ್ರಕಟ ಮಾಡಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಆದರೆ ನಿನ್ನೆ ರಾತ್ರಿ ಮುನಿರತ್ನ ಮತ್ತು ಸಂಗಡಿಗರ ಮೇಲೆ ರೇಪ್ ಕೇಸ್ ದಾಖಲಾಗಿದೆ ಕಗ್ಲಿಪುರ ಸ್ಟೇಷನಲ್ಲಿ. ಒಂದು ವೇಳೆ ಜಾಮೀನು ಸಿಕ್ಕಿದ್ರೆ ಜೈಲು ಬಳಿಗೆ ಮುನಿರತ್ನ ಅವ್ರನ್ನ ಕಗ್ಲಿಪುರ ಪೊಲೀಸರು ಬಂಧಿಸುವಂತಹ ಸಾಧ್ಯತೆ ಇದೆ. ಜಾಮೀನು ನಿರಾಕರಿಸಿದ್ರೆ ಬಾಡಿ ವಾರೆಂಟ್ ಸಲ್ಲಿಸಿ ವಶಕ್ಕೆ ಪಡಿತಾರೆ. ಯಾಕೆಂದರೆ ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರಲ್ಲ, ಹಾಗಾಗಿ ಬಾಡಿ ವಾರೆಂಟ್ ಸಲ್ಲಿಸಿ ಅವ್ರನ್ನ ವಶಕ್ಕೆ ಪಡಿತಾರೆ. ಸದ್ಯಕ್ಕೆ ಈಗ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಸೊ ಇವತ್ತು ಡಿಸೈಡ್ ಆಗುತ್ತೆ. ಏನೇ ಆದರೂ ಕೂಡ ಕಂಪ್ಲೀಟ್ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅಂತಂದರೆ ಡೌಟ್ ಅಂತಲೇ ಹೇಳ್ಬೋದು ಇವತ್ತಿನ ಮಟ್ಟಿಗೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಜಾಮೀನು ಭವಿಷ್ಯ ಒಂದು ಕಡೆ, ಮತ್ತೊಂದು ಕಡೆ ಇವಾಗ ಬಂಧನದ ಭೀತಿ, ಏನಾಗಬಹುದು ಮುನಿರತ್ನ ಅವರ ವಿಚಾರದಲ್ಲಿ ಅಂತ? ಅರವಿಂದ, ಇವತ್ತು ಮುನಿರತ್ನ ಅವರ ಜಾಮೀನಿನ ಅರ್ಜಿಯ ಆದೇಶ ಮಾನ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬಾಕಿ ಇತ್ತು. ಇವತ್ತು ಮಧ್ಯಾಹ್ನದ ವೇಳೆಗೆ ಜಾಮೀನಿನ ಆದೇಶ ಕೂಡ ಹೊರಬರೋದಿತ್ತು. ಈ ಸಂದರ್ಭದಲ್ಲಿ ನಿನ್ನೆ ಮಧ್ಯರಾತ್ರಿ ಮತ್ತೆ ಮುನಿರತ್ನ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಅದು ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ. ಅದು ಕೂಡ ಅತ್ಯಾಚಾರ ಪ್ರಕರಣದಡಿ FIR ದಾಖಲಾಗಿರೋದ್ರಿಂದ ಇದೀಗ ಮತ್ತೆ ಪೊಲೀಸರು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕೊಂಡು ಬಾಡಿ ವಾರೆಂಟ್ ಮೇಲೆ ವಿಚಾರಣೆಗೆ ಕಸ್ಟಡಿಗೆ ಪಡೆದುಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದೆಲ್ಲವೂ ಕೂಡ ಜಾಮೀನಿನ ಆದೇಶ ಹೊರಬಂದ ನಂತರ, ಅಂದ್ರೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲ ಜಾಮೀನಿನ ಅರ್ಜಿ ರಿಜೆಕ್ಟ್ ಆಗುತ್ತಾ ಅನ್ನೋದರ ಆಧಾರದ ಮೇಲೆ ಈ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಸದ್ಯಕ್ಕೆ ಇದೀಗ ಮುನಿರತ್ನ ಅವರ ಜಾಮೀನಿನ ಅರ್ಜಿಯ ವಿಚಾರಣೆಯ ಕಂಪ್ಲೀಟ್ ಆಗಿದೆ. ಇವತ್ತು ಜಾಮೀನಿನ ಆದೇಶ ಹೊರಬರುತ್ತೆ. ಅದು ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಚೆಲುವರಾಜನ್ ಅವರು ನೀಡಿದ್ದಂತಹ ದೂರದು, ಅದು ಜಾತಿ ನಿಂದನೆ ಹಾಗೂ ಬೆದರಿಕೆ ಅಡಿ ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಮುನಿರತ್ನ ಅವ್ರನ್ನ ಬಂಧನ ಮಾಡಲಾಗಿತ್ತು. ಅದಾದ ಬಳಿಕ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಮಾನ್ಯ ನ್ಯಾಯಾಧೀಶರು ಒಪ್ಪಿಸಿದ್ರು. ಇದೀಗ ಆ ಅರ್ಜಿಯ ಆದೇಶ ಇವತ್ತು ಬಾಕಿ ಇದೆ. ಆ ಅರ್ಜಿಯ ಜಾಮೀನಿನ ಆದೇಶ ಹೊರಬಂದ ಬಳಿಕ ಇವತ್ತು ಕಗ್ಗಲೀಪುರ ಪೊಲೀಸರು ಒಂದಷ್ಟು ತಯಾರಿಯನ್ನ ಮಾಡಿಕೊಳ್ಳಿದ್ದಾರೆ. ಇನ್ ಕೇಸ್ ಏನಾದರೂ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಜೈಲಿನಿಂದ ಹೊರಬಂದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ರೈಟ್ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇವತ್ತೊಂಥರ ದ ಬಿಗ್ ಡೇ ಅಂತ ಹೇಳ್ಬೋದು ಶಾಸಕ ಮುನಿರತ್ನ ಅವರಿಗೆ. ನೋಡೋಣ ಏನಾಗುತ್ತೆ ಕೋರ್ಟಲ್ಲಿ ಅಂತ.